ಪ್ರಿಯರೇ, ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಪ್ರಿಯರೇ, ನಾವು ಕರ್ತನಿಂದ ಸತ್ಯ ಸಂಗತಿಗಳನ್ನು ಕಲಿಯುವವರಾಗಿದ್ದೇವೆ. ಸತ್ಯ ಸಂಗತಿಗಳು. ಪ್ರಕಟಣೆ 14ನೇ ಅಧ್ಯಾಯ 4-5 ನಾವು ಓದಿಕೊಳ್ಳುವುದಾದರೆ, ಸ್ತ್ರೀಯರೊಂದಿಗೆ ಮಲಿನರಾಗದವರು ಇವರೇ, ಯಾಕೆಂದರೆ ಇವರು ಕನ್ನಿಕೆಯರು. ಕುರಿಮರಿಯಾದಾತನು ಎಲ್ಲಿಗೆ ಹೋದರೂ ಆತನ ಹಿಂದೆ ಹೋಗುವವರು ಇವರೇ. ದೇವರಿಗೋ ಕುರಿಮರಿಯಾದಾತನಿಗೂ ಪ್ರಥಮ ಫಲವಾಗಿರುವ ಇವರು ಮನುಷ್ಯರೊಳಗಿಂದ ವಿಮೋಚಿಸಲ್ಪಟ್ಟವರು. ಇವರ ಬಾಯಲ್ಲಿ ವಂಚನೆ ಸಿಕ್ಕಲಿಲ್ಲ, ಯಾಕೆಂದರೆ ಇವರು ದೇವರ ಸಿಂಹಾಸನದ ಮುಂದೆ ನಿರ್ದೋಷಿಗಳಾಗಿದ್ದಾರೆ. ಕರ್ತನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಇವರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ, ಇವರು ನಿರ್ದೋಷಿಗಳು, ಇವರು ಯಥಾರ್ಥವಾಗಿ ಬದುಕಿದಂಥವರು ಎಂಬುದನ್ನು ಕರ್ತನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಅಂದರೆ ಸತ್ಯ ಸಂಗತಿಗಳನ್ನು ಹೃದಯದಲ್ಲಿಟ್ಟುಕೊಂಡು ಸತ್ಯ ಸಂಗತಿಗಳನ್ನು ಜಗತ್ತಿಗೆ ಸಾರ್ತಾ ಸತ್ಯ ಸಂಗತಿಗಳನ್ನು ಕರ್ತನ ಭಯದೊಂದಿಗೆ ಜಗತ್ತಿನ ಮೂಲೆ ಮೂಲೆಗೂ ಸಾರಿದಂಥವರು ಇವರು. ಇವರು ದೇವರಿಗೆ ಪ್ರಥಮ ಫಲವಾಗಿರ್ತಾರೆ. ಇವರೇ ಕ್ರಿಸ್ತನ ಮೊದಲಗಿತ್ತಿಯರಾಗಿದ್ದಾರೆ. ಯಜ್ಞದ ಕುರಿಯಾದಾತನ ವಿವಾಹದ ಸಮಯ ಪ್ರಸ್ತಾಪವಾದಾಗ ಎಲ್ಲರಿಗೂ ಸ್ಪಷ್ಟವಾಗಿ ತಿಳಿಯುವಂಥದ್ದೇನಪ್ಪ ಅಂತಂದರೆ, ಲೌಕಿಕ ಜೀವಿತದ ಪ್ರತಿಯೊಂದು ವಿಷಯದಲ್ಲಿ ಯಥಾರ್ಥವಾಗಿ ಬದುಕುವಂಥದ್ದು ಒಂದು ಘಟ್ಟ. ಆದರೆ ಆ ಯಥಾರ್ಥತೆಯ ಜೊತೆಗೆ ನಂಬಿಕೆಯಿಂದ ನನ್ನ ಎಲ್ಲೆಗಳನ್ನು, ನನ್ನ ಬದುಕನ್ನು, ನನ್ನ ಕುಟುಂಬವನ್ನು, ನನ್ನ ಸಭೆಯನ್ನು, ನನ್ನ ಕೆಲಸವನ್ನು, ನನ್ನ ಕೈಂಕಾರ್ಯವನ್ನು ವಿಸ್ತರಿಸುವುದು, ಇದು ಒಂದು ಥರದ ಒಂದು ಆಚರಣೆ ಎಂಬುದಾಗಿ ನಮ್ಮ ಬದುಕಿನ ಭಾಗವಾಗಿ ನಾವು ನೋಡುತ್ತೇವೆ. ಆದರೆ ವಿಶೇಷವಾಗಿ ಯಾರು ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೋ ಅವರು ಸನ್ಮಾನಗಳನ್ನು ಮತ್ತು ಮೆಚ್ಚುಗೆಗಳನ್ನು ಹಂಬಲಿಸ್ತಾರೆ. ಸನ್ಮಾನ ಮತ್ತು ಮೆಚ್ಚುಗೆಗಳನ್ನು ಅವಲಂಬಿಸುವವರು, ಹಂಬಲಿಸುವವರು, ಅವರು ಕರ್ತನನ್ನು ಪ್ರೀತಿಸುವುದು ಗೌಣವಾಗ್ತದೆ. ಪ್ರಕಟಣೆ 19ನೇ ಅಧ್ಯಾಯ 7 ನಾವು ನೋಡುವುದಾದರೆ, ಸಂತೋಷ ಪಡೋಣ, ಹರ್ಷ ಪಡೋಣ, ಆತನನ್ನು ಘನಪಡಿಸೋಣ. ಕರ್ತನಲ್ಲಿ ನಾವು ಸಂತೋಷ ಪಡೋಣ, ಕರ್ತನಲ್ಲಿ ನಾವು ಹರ್ಷಗೊಳ್ಳೋಣ, ಕರ್ತನನ್ನು ನಾವು ಘನಪಡಿಸೋಣ. ಇವು 3 ನಮ್ಮ ಜೀವಿತಗಳಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಯಾಕೆ ಅಳವಡಿಸಿಕೊಳ್ಳಬೇಕಂತಂದರೆ, ಕರ್ತನು ನಮ್ಮೊಳಗಡೆ ಇರುವಂಥವನು. ಕರ್ತನ ಸ್ವಭಾವವು ನಮ್ಮ ರಕ್ತದಲ್ಲಿದೆ. ಕರ್ತನ ರಕ್ತ ನಮ್ಮ ಹೃದಯಗಳ ಮೇಲೆ ಇದೆ. ಹೃದಯವೆಂಬ ಅಲಿಗೆಯ ಮೇಲೆ ನಾವು ಇದನ್ನು ಬರೆದುಕೊಳ್ಳಬೇಕಾಗಿದೆ. ಯಾಕೆಂದರೆ ಕುರಿಮರಿಯಾದ ತನ್ನ ವಿವಾಹವು ಬಂತೋ ಆತನಿಗೆ ವಿವಾಹವಾಗುವ ಕನ್ಯೆಯು ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಎಂದು ಹೇಳಿದರು. ಇದು ಬಹಳ 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 ಅರ್ಥಗರ್ಭಿತ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಈ ಲೋಕದಲ್ಲಿ ನಾವು ಕರ್ತನಿಗಾಗಿ ಹಂಬಲಿಸಬೇಕಾಗಿದೆ. ಕರ್ತನಿಗಾಗಿ ನಾವು ಬದುಕನ್ನು ನಡೆಸಬೇಕಾಗಿದೆ. ಕರ್ತನನ್ನು ನಾವು ಆರಾಧಿಸಬೇಕಾಗಿದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಅಪ್ಪ, ನಿನ್ನಲ್ಲೇ ಹರ್ಷಿಸ್ತೇವೆ. ಯೇಸುವೆ, ಯಾರ್ಯಾರು ದೇವರೇ ಅನಾರೋಗ್ಯದಿಂದಿದ್ದಾರೆ
ವಿಶೇಷವಾಗಿ ಯಾರ್ಯಾರು ಎದೆ ನೋವಿನ ನಿಮಿತ್ತ ಇದ್ದಾರೆ, ಯೇಸುವೆ ನಿಮ್ಮ ರಕ್ತ ಚೆಲ್ಲಲ್ಪಡಿ. ಈಗಿಂದೀಗಲೇ ಆ ಎದೆ ನೋವು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಇನ್ನೆಂದಿಗೂ ಅವರಿಗೆ ಎದೆ ನೋವು ಬರಬಾರದು, ಇನ್ನೆಂದಿಗೂ ಅನಾರೋಗ್ಯ ಅವರನ್ನು ಕಾಡಬಾರದು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ, ಬಿಡುಗಡೆ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ, ಬಿಡುಗಡೆ. ಯೇಸುವಿನ ನಾಮದಲ್ಲಿ ಬೇಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತೇನೆ ಪರಮ ತಂದೆಯೇ, ಆಮೇನ್.